ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ಚಾಣಕ್ಯ ಭಾಗ 2ಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಚಾಣಕ್ಯ ಭಾಗ 1ರಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರ ರಾಜಕೀಯ ಪಯಣ, ಸಾಧನೆ, ಹೋರಾಟ ಮತ್ತು ಏರಿಳಿತಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇವೆ. ಇಂದು ಭಾಗ 2ರಲ್ಲಿ ಜನಮನದಲ್ಲಿ ಕೇಳಿಬರುತ್ತಿರುವ ಪ್ರಶ್ನೆಗಳು, ಸೋಲಿನ ಹಿಂದಿನ ಕಾರಣಗಳು ಮತ್ತು ನಾಯಕತ್ವದ ಪಾಠಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲೇ ಸ್ಪಷ್ಟಪಡಿಸುತ್ತಿದ್ದೇವೆ, ಇದು ಜನರ ಅಭಿಪ್ರಾಯ ಸಂಗ್ರಹ. ನಿಜ ಸುಳ್ಳು ಸಮಯ ಹೇಳಬೇಕು. ನಾವು ಕೇಳಿದ ಮಾತುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಒಂದು ದೊಡ್ಡ ಪ್ರಶ್ನೆ: ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟದ ನಾಯಕನಾಗಬಹುದು, ಮಂತ್ರಿಯಾಗಿ ಕೆಲಸ ಮಾಡಬಹುದು, ದೇಶ ಮಟ್ಟದಲ್ಲಿ ಗುರುತಿಸ್ಕೊಳ್ಬಹುದು. ಆದರೆ ತನ್ನ ಕ್ಷೇತ್ರದಲ್ಲೇ ಸೋಲ್ಬೇಕಾದ ಪರಿಸ್ಥಿತಿ ಯಾಕೆ ಬರುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕೆಲ ಜನರನ್ನ ಸಂಪರ್ಕಿಸಿದ್ದೇವೆ. ಅವರ ಅಭಿಪ್ರಾಯ ಏನ್ ಹೇಳುತ್ತೆ ನೋಡೋಣ. ಲೀಡರ್ ವರ್ಸಸ್ ರಾಜಕೀಯ ನಾಯಕ. ವೀಕ್ಷಕರೇ, ಒಬ್ಬ ನಿಜವಾದ ಲೀಡರ್ ಅಂದ್ರೆ ಜನರ ನಡುವೆ ಇರುವವನು, ಜನರ ಕಷ್ಟವನ್ನ ತನ್ನ ಕಷ್ಟ ಅಂತ ತೆಗೆದುಕೊಳ್ಳುವವನು. ಜನರು ಹೇಳೋದೇನು ಅಂದ್ರೆ, ಸರ್ ಒಳ್ಳೆ ಕೆಲಸ ಮಾಡಿದ್ರು, ಆದ್ರೆ ನಮಗ್ ಸಿಗೋಕೆ ಕಷ್ಟ ಆಯ್ತು. ಮಿನಿಸ್ಟರ್ ಆದ್ಮೇಲೆ ಬೆಂಗಳೂರಲ್ಲಿ ಹೆಚ್ಚು ಸಮಯ ಕಳೆದ್ರು ಅನ್ನೋ ಅಭಿಪ್ರಾಯ ಕೇಳಿ ಬಂದಿದೆ. ಕ್ಷೇತ್ರದ ಜನರಿಗೆ ನೇರ ಸಂಪರ್ಕ ಕಡಿಮೆಯಾಯಿತು ಅಂತ ಕೆಲವರು ಹೇಳ್ತಾರೆ. ಸಾಮಾನ್ಯ ಬಡ ಜನರು ನೇರವಾಗಿ ಸುಧಾಕರ್ ಅವರ ಹತ್ರ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಸರ್. ಅವರ ಫಾಲೋವರ್ಸ್ ಸ್ವಲ್ಪ ಜನಕ್ಕೆ ಸಂದೇಹ ಮುಟ್ಟಿತ್ತು. ಬಡವರಂದ್ರೆ ಸುಧಾಕರ್ ಭೇಟಿ ಆಗಲ್ಲ ಅಂತ ಜನರ ಮಾತಾಗಿತ್ತು. ಒಬ್ಬ ವ್ಯಕ್ತಿ ಭೇಟಿ ಆಗ್ಬೇಕಾದ್ರೆ ಬೆಳಗ್ಗೆ 5:30ಕ್ಕೆ ಎದ್ದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕು. ದುಡ್ಡಿದವರು ಕಾರಲ್ಲಿ ಹೋಗ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಹೆಂಗ್ ಹೋಗ್ಬೇಕು? ಪ್ರಭಾವಿ ವ್ಯಕ್ತಿಗಳು ಭೇಟಿ ಕೊಡ್ತಿದ್ರಂತೆ. ಆದ್ರೆ ಸಾಮಾನ್ಯ ರೈತ, ಕೂಲಿ ಕಾರ್ಮಿಕ, ಸಣ್ಣ ವ್ಯಾಪಾರಿ ಅವರಿಗೆ ಅವಕಾಶ ಸಿಕ್ತಿತ್ತಾ? ಇಲ್ಲಿ ಜನರು ಕೇಳೋ ಪ್ರಶ್ನೆ, ನಮ್ಮ ಸಮಸ್ಯೆ ನೇರವಾಗಿ ಸರ್ ಕಿವಿಗೆ ಹೋಗ್ತಿತ್ತಾ? 2. ಸುತ್ತಲಿನ ಕೋಟೆ. ಜನರು ಇನ್ನೊಂದು ಮಾತು ಹೇಳಿದ್ದಾರೆ, ಸುಧಾಕರ್ ಅವರು ತಮ್ಮ ಸುತ್ತ ಒಂದು ಬಲವಾದ ವಲಯ ನಿರ್ಮಿಸ್ಕೊಂಡ್ರು ಅಂತ. ಒಬ್ಬ ರಾಜನನ್ನ ಭೇಟಿ ಮಾಡಬೇಕಾದ್ರೆ ಮಧ್ಯದಲ್ಲಿ 10 ಜನರನ್ನ ದಾಟಬೇಕು ಅಂದ್ರೆ ಜನರಿಗೆ ಭಯ, ಅಸಹನೆ ಬರೋದಿಲ್ವೇ? ಮೊದಲು ನಮ್ಮ ಜೊತೆ ಮಾತಾಡಿ, ನಾವ್ ನೋಡ್ತೀವಿ, ಸರುಗೂ ಹೇಳ್ತೀವಿ ಅಂತ ಮಧ್ಯವರ್ತಿಗಳು ಹೇಳಿದ್ರಂತೆ. ಆದರೆ ಆ ಸಮಸ್ಯೆ ನಿಜವಾಗಿಯೂ ಸುಧಾಕರ್ ಅವರಿಗೆ ತಲುಪಿತ್ತಾ ಅಥವಾ ಮಧ್ಯದಲ್ಲೇ ನಿಂತು ಹೋಗಿತ್ತ? ಜನರ ಮಾತು ಏನು ಅಂದ್ರೆ, ಸರ್ ಹೆಸರು ಹೇಳ್ಕೊಂಡು ಕೆಲವರು ಮೇರೆ ಮೀರಿದ್ರು. ಸುಧಾಕರ್ ಫಾಲೋವರ್ಸ್ ದೌರ್ಜನ್ಯ ಮಾಡೋರು, ದರ್ಪ ತೋರ್ಸೋರು, ಸಾಮಾನ್ಯರಿಗೆ ಭಯ ಪಡಿಸ್ತಾ ಇದ್ರು. ನಾಯಕನಿಗೆ ಗೊತ್ತಾಗದೆ ಸುತ್ತಲಿನವರ ವರ್ತನೆ ಜನಮನಕ್ಕೆ ನೋವುಂಟು ಮಾಡಿದ್ಯಾ? ಅಹಂಕಾರ ಅನ್ನೋ ಆರೋಪ. ಇದು ತುಂಬಾ ಸಂವೇದನಾಶೀಲ ವಿಷಯ. ಕೆಲವರು ಹೇಳೋದೇನು ಅಂದ್ರೆ, ಸರ್ ತುಂಬಾ ಬ್ಯುಸಿ, ಕೆಲವೊಮ್ಮೆ ಅಪ್ರೋಚಬಲ್ ಆಗಿರ್ಲಿಲ್ಲ. ಒಬ್ಬ ನಾಯಕ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಒಂದು ಫೋನ್ ಕರೆ, ಒಂದು ಕೈ ಹಿಡಿತ, ಒಂದು ಧೈರ್ಯದ ಮಾತು ಜನರಿಗೆ ತುಂಬಾ ದೊಡ್ಡ ಬೆಂಬಲ. ಅದು ಕಡಿಮೆ ಆಯ್ತು ಅನ್ನೋ ಭಾವನೆ ಕೆಲವರಲ್ಲಿ ಮೂಡಿದಂತೆ ಕಾಣ್ತಿದೆ. ಅಭಿವೃದ್ಧಿ ವರ್ಸಸ್ ಭಾವನೆ. ಜನರು ಮತ್ತೊಂದು ಪ್ರಮುಖ ವಿಚಾರ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ, ಆದ್ರೂ ಜನರು ಭಯ ಪಡುವರು. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕ, ರಸ್ತೆ, ಆಸ್ಪತ್ರೆ, ಯೋಜನೆ ಇವೆಲ್ಲ ಮುಖ್ಯ. ಆದರೆ ಜನರಿಗೆ ಇನ್ನೊಂದು ಮುಖ್ಯವಾದದ್ದು ನಮ್ಮ ಮನುಷ್ಯ ಅನ್ನೋ ಭಾವನೆ. ಅವರು ನಮ್ಮ ಮನೆಯವರಂತೆ ಇರಬೇಕು, ನಮ್ಮ ಮನೆಗೆ ಬಂದಿರಬೇಕು, ನಮ್ಮ ದುಃಖದಲ್ಲಿ ಭಾಗಿಯಾಗಿರ್ಬೇಕು. ಅಭಿವೃದ್ಧಿ ಇದ್ರೂ ಭಾವನಾತ್ಮಕ ಸಂಪರ್ಕ ಕಡಿಮೆಯಾದ್ರೆ ಜನರ ತೀರ್ಮಾನ ಬದಲಾಗಬಹುದು. ಸಂಘಟನೆ ಸಮಸ್ಯೆ. ಕೆಲವರು ಹೇಳೋದೇನು ಅಂದ್ರೆ, ಪಕ್ಷದ ಒಳಗಿನ ಅಸಮಾಧಾನ, ಸ್ಥಳೀಯ ಮಟ್ಟದ ಭಿನ್ನಾಭಿಪ್ರಾಯಗಳು, ಟಿಕೆಟ್ ಆಯ್ಕೆ ವೇಳೆ ಉಂಟಾದ ಅಸಮಾಧಾನ ಇವು ಕೂಡ ಪರಿಣಾಮ ಬೀರಿರಬಹುದು. ಒಬ್ಬ ನಾಯಕ ಎಷ್ಟೇ ಶಕ್ತಿಶಾಲಿ ಇದ್ರೂ ಬೂತ್ ಮಟ್ಟದ ಕಾರ್ಯಕರ್ತ ಖುಷಿಯಾಗಿರದಿದ್ದರೆ ಅದು ಮತದಲ್ಲಿ ಪ್ರತಿಫಲಿಸಬಹುದು. ಜನಮನದ ಸಂದೇಶ. ವೀಕ್ಷಕರೇ, ಜನರು ಕೊಟ್ಟ ಸಂದೇಶ ಸ್ಪಷ್ಟ: ನಮ್ಮ ಜೊತೆ ಇರೋ ನಾಯಕ ಬೇಕು. ಸೋಲು ಅಂದ್ರೆ ಅಂತ್ಯ ಅಲ್ಲ, ಕೆಲವೊಮ್ಮೆ ಅದು ಜನರಿಂದ ಬರುವ ಎಚ್ಚರಿಕೆ. ನಾವು ನಿಮ್ಮನ್ನ ಇಷ್ಟಪಡ್ತೀವಿ, ಆದ್ರೆ ನಮ್ಮ ಮಾತು ಕೇಳಿ ಅನ್ನೋ ಸಂದೇಶವೂ ಇರಬಹುದು. ದೊಡ್ಡ ಪಾಠ ಏನು? ಒಬ್ಬ ನಾಯಕ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಜನರಿಂದ ದೂರವಾದ್ರೆ, ಸುತ್ತಲಿನವರ ಮೇಲೆ ಹೆಚ್ಚು ಅವಲಂಬನೆ ಇಟ್ಟರೆ, ಜನಮನದ ಸ್ಪಂದನೆ ಮಿಸ್ ಆದ್ರೆ ರಾಜಕೀಯದಲ್ಲಿ ಕ್ಷಣಗಳಲ್ಲಿ ಪರಿಸ್ಥಿತಿ ಬದಲಾಗಬಹುದು. ಡಾಕ್ಟರ್ ಕೆ ಸುಧಾಕರ್ ಅವರು ಕಷ್ಟಪಟ್ಟು ಬೆಳೆದ ನಾಯಕ. ಅವರ ಸಾಧನೆಗಳನ್ನು ಯಾರೂ ನಿರಾಕರಿಸಲಾರರು. ಆದರೆ ರಾಜಕೀಯದಲ್ಲಿ ಗೆಲುವು ಸೋಲು ಜನರ ಕೈಯಲ್ಲಿದೆ. ಈ ಸೋಲು ಒಂದು ರಾಜಕೀಯ ತೀರ್ಪ ಅಥವಾ ಒಂದು ಪಾಠವ ಅಥವಾ ಸುತ್ತಲಿನವರ ತಪ್ಪ? ಕೊನೆಯ ಮಾತು. ಆದರೆ ಕಥೆ ಇಲ್ಲೇ ಮುಗಿಯೋದಿಲ್ಲ. ವೀಕ್ಷಕರೇ, ರಾಜಕೀಯ ಅಂದ್ರೆ ಚದುರಂಗದ ಆಟ. ಒಂದು ಚಲನೆ ತಪ್ಪಿದ್ರೂ ಆಟ ಬದಲಾಗಬಹುದು.
ಸುಧಾಕರ್ ಅವರ ಸೋಲು ಕೇವಲ ಒಂದು ಚುನಾವಣಾ ಫಲಿತಾಂಶನ ಅಥವಾ ಒಳಗಿನ ರಾಜಕೀಯ ಲೆಕ್ಕಾಚಾರಗಳ ಫಲನ ಅಥವಾ ಯಾರಾದರೂ ಒಳಗಿನಿಂದ ಮಾಡಿದ ತಂತ್ರನ? ಇವುಗಳ ಬಗ್ಗೆ ಇನ್ನೂ ಹಲವು ಪ್ರಶ್ನೆಗಳು ಬಾಕಿ ಇವೆ. ನೀವ್ ನೋಡ್ತಾ ಇರೋದು ಸುಮನ್ ಟಿವಿ. ಚಾಣಕ್ಯ ಭಾಗ 3ರಲ್ಲಿ ನಾವು ಮಾತಾಡೋದು ಒಂದು ಗಂಭೀರ ವಿಷಯಗಳ ಬಗ್ಗೆ. ಕೊರೋನಾ ಟೈಮ್, ಆ ಸಂಕಷ್ಟದ ಸಮಯದಲ್ಲಿ ನಿಜವಾಗಿಯೂ ಏನ್ ನಡೀತು? ಜನರು ಮನೆಯಲ್ಲೇ ಕೂರಿದ ಸಮಯ, ಕೆಲ್ಸ ಇಲ್ಲ, ಆದಾಯ ಇಲ್ಲ, ಭಯ ಮತ್ತು ಆತಂಕದ ನಡುವೆ ಬದುಕ್ತಿದ್ದ ಕಾಲ. ಆ ಸಮಯದಲ್ಲಿ ಕೆಲವರು ಜನರ ಪಕ್ಕ ನಿಂತ್ರ ಅಥವಾ ಕೆಲವರು ಆ ಸಂಕಷ್ಟವನ್ನೇ ಅವಕಾಶ ಮಾಡ್ಕೊಂಡ್ರ? ಫ್ರೀ ಸೈಟ್ಗಳು ಕೊಡ್ತೀವಿ ಅಂತ ಹೇಳಿದ ಮಾತುಗಳು, ಆ ಭರವಸೆ ನಿಜವಾಗಿತ್ತ ಅಥವಾ ಕೇವಲ ಭಾವನೆಗಳನ್ನ ಬಳಸ್ಕೊಂಡ ರಾಜಕೀಯ ಆಟವಿತ್ತ? ಜನರು ಯಾಕೆ ಈ ವಿಷಯದಲ್ಲಿ ಇಷ್ಟು ಬೇಜಾರಾಗಿದ್ದಾರೆ? ಯಾಕೆ ಇವತ್ತಿಗೂ ಆ ನೋವು ಮಸ್ಕಾಗಿಲ್ಲ? ಇನ್ನೊಂದು ದೊಡ್ಡ ಆರೋಪ, ಲ್ಯಾಂಡ್ ಮಾಫಿಯಾ ಸಂಪರ್ಕಗಳ ಬಗ್ಗೆ ಕೇಳಿ ಬರ್ತಾ ಇರೋ ಮಾತುಗಳು. ಅವುಗಳ ಹಿಂದೆ ಇರುವ ಸತ್ಯ ಆದ್ರೂ ಏನು? ನಿಜವಾಗ್ಲೂ ಭೂಮಿ ವ್ಯವಹಾರಗಳಲ್ಲಿ ಅಕ್ರಮ ನಡೆದಿತ್ತ ಅಥವಾ ಇದು ರಾಜಕೀಯವಾಗಿ ಸೃಷ್ಟಿಸಲಾದ ಆರೋಪಗಳ? ಫಾಲೋವರ್ಸ್ ಮಾಡಿರೋ ಅಣ್ಣ ಎಂಬ ಇಮೇಜ್, ಆ ಅಣ್ಣನ ಮೇಲೆ ಇಷ್ಟು ಗಂಭೀರ ಆರೋಪಗಳು ಯಾಕೆ? ಜನರ ನಂಬಿಕೆ ದ್ರೋಹವಾಗಿತ್ತ ಅಥವಾ ಯಾರಾದ್ರೂ ಯೋಚಿತವಾಗಿ ಕಳಂಕ ಹಾಕ್ತಿದಾರ? ವೀಕ್ಷಕರೇ, ನಾವ್ ಯಾರನ್ನು ತಪ್ಪು ಎಂದು ತೀರ್ಮಾನಿಸಲು ಇಲ್ಲ, ಆದ್ರೆ ಪ್ರಶ್ನೆ ಕೇಳೋದು ನಮ್ಮ ಹಕ್ಕು, ಸತ್ಯ ತಿಳ್ಕೊಳ್ಳೋದು ಜನರ ಹಕ್ಕು. ಈ ಕಥೆಯೇ ಇನ್ನು ಮುಗಿದಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ನೀವ್ ಏನ್ ಅನ್ಕೊಳ್ತೀರಾ? ಚಾಣಕ್ಯ ಭಾಗ 3 ನೋಡೋದನ್ನ ಮಿಸ್ ಮಾಡಬೇಡಿ. ನೀವು ನೋಡ್ತಾ ಇರೋದು ಸುಮನ್ ಟಿವಿ. ಧನ್ಯವಾದಗಳು.